ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಬರೋಣ. ಕರ್ತನ ಮಹಾಕೃಪೆಯಿಂದ ಈ ದಿನ ನಾವು ಈ ಒಂದು ನಮ್ಮ ಮಳವಳ್ಳಿ, ಕೊಳ್ಳೇಗಾಲ, ಕಾಮಗೆರೆ, ಮೈಸೂರು, ದಿಡ್ಡಾಪುರ ಈ ಸಭೆಗಳ ಒಂದು ಸಂಕ್ಷಿಪ್ತ ವರದಿಯನ್ನ ಕೊಡುವಂತ ರೀತಿಯಲ್ಲಿ ದೇವರು ತಾನೇ ಸಹಾಯವನ್ನ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಈ ವರದಿಗಳು ಸಂಕ್ಷಿಪ್ತವಾಗಿದ್ದು ಸೇವಕರ ಹೆಸರು, ಸ್ಥಳ, ಇಸುವಿ, ಪ್ರಮುಖವಾದಂತ ಘಟನೆಯನ್ನ ಮಾತ್ರ ಇದು ತಿಳಿಸುವಂತದ್ದಾಗಿರ್ತದೆ. ಉಳಿದಂತ ಎಲ್ಲಾ ಆಯಾ ಸಭೆಗಳ ವರದಿಗಳು 23ನೇ ತಾರೀಕು ಶನಿವಾರ ಆ ಮಳವಳ್ಳಿಯಲ್ಲಿ ವಿವರವಾಗಿ ಆಯಾ ಸಭಾ ಹಿರಿಯರುಗಳೇ ಕೊಡುವಂತದ್ದಾಗಿರ್ತದೆ. ಈಗ ಮೊದಲನೇದಾಗಿ ಮಂಡ್ಯ ಜಿಲ್ಲೆ ಮಳವಳ್ಳಿಯ ಸಭೆಯ ಸೇವೆಯ ಬಗ್ಗೆ ಕುರಿತು ನಾನು ಹೇಳಲಿಕ್ಕಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಮಹಾಕೃಪೆಯಿಂದ ಇಂಗ್ಲೆಂಡ್ ದೇಶದ ರೆಡ್ ವುಡ್ ದಂಪತಿಗಳು 1883ರಲ್ಲಿ ಕೋಲಾರಕ್ಕೆ ಬಂದು ನಂತರ 1886ರಲ್ಲಿ ಮಳವಳ್ಳಿಯಲ್ಲಿ ಸಹೋದರರ ಸಭೆಯ ಸೇವೆಯನ್ನು ಪ್ರಾರಂಭಿಸಿದರು. ಅನೇಕ ಸ್ಥಳಗಳಿಗೆ ತೆರಳಿ ಸುವಾರ್ಥ ಕಾರ್ಯವನ್ನ ಮಾಡಿದರು. ಮುಖ್ಯವಾಗಿ ಮಳವಳ್ಳಿಯಲ್ಲಿದ್ದುಕೊಂಡು ಬನ್ನೂರು, ತಲಕಾಡು, ಸಾತನೂರು ಪ್ರಾಂತ್ಯವನ್ನ ಆಯ್ಕೆ ಮಾಡಿಕೊಂಡು ಸುವಾರ್ತೆಯನ್ನ ಸಾರುತ್ತಾ ಬಂದರು. ಮಳವಳ್ಳಿಯಲ್ಲಿ ಅನಾಥ ಗಂಡು ಮಕ್ಕಳನ್ನು ಗುಜರಾತ್ ರಾಜ್ಯದ ಬರದ ನಿಮಿತ್ತ 35 ಗಂಡು ಮಕ್ಕಳನ್ನು ಕರೆದುಕೊಂಡು ಬಂದು ಅನಾಥ ಶಾಲೆಯನ್ನು ಮಳವಳ್ಳಿಯಲ್ಲಿ ಈ ರೆಡ್ ವುಡ್ ದಂಪತಿಗಳು ಪ್ರಾರಂಭಿಸಿದರು. ಮತ್ತು ಶೈಕ್ಷಣಿಕವಾಗಿ ಶಾಲೆಗಳನ್ನ ಅನೇಕ ಸ್ಥಳಗಳಲ್ಲಿ ತೆರೆದು ಶಿಕ್ಷಣಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹೀಗೆ ಸಭೆಯನ್ನ ಸ್ಥಾಪಿಸಿ ಪ್ರಗತಿಯನ್ನ ಸಾಧಿಸುತ್ತಾ ಬಂದಿದ್ದಾರೆ. 1895ರಲ್ಲಿ ಈ ರೆಡ್ ವುಡ್ ದಂಪತಿಗಳು ಮಗನ ಜೊತೆ ರಜೆಗಾಗಿ ತಮ್ಮ ಇಂಗ್ಲೆಂಡ್ ದೇಶಕ್ಕೆ ಹಡಗಿನ ಮೂಲಕ ಪ್ರಯಾಣವನ್ನ ಬೆಳೆಸಿದರು. ಆದರೆ ದೇವರ ಚಿತ್ತ, ಸೇವಕರಾದ ರೆಡ್ ವುಡ್ ರವರಿಗೆ ಹಡಗಿನಲ್ಲಿ ವಿಪರೀತ ಜ್ವರ ಪ್ರಾರಂಭವಾಗಿ ಚಿಕಿತ್ಸೆ ಫಲಿಸದೆ ಹಡಗಿನಲ್ಲೇ ಕರ್ತನ ಬಳಿ ಸೇರಿದರು. ದುಃಖದ ಸಂಗತಿ ಇದಾಗಿದೆ. ಈ ದೇಹವನ್ನ ಮಣ್ಣು ಮಾಡಲಿಕ್ಕೆ ಆಗದೆ ಸಮುದ್ರಕ್ಕೆ ಹಾಕಬೇಕಾಯಿತು. ಸಮುದ್ರಕ್ಕೆ ಹಾಕಿದರು. ಕಣ್ಣೀರಿನಿಂದ ಅವರ ಪತ್ನಿ ಮತ್ತು ಅವರ ಮಗನು ತಮ್ಮ ಸ್ವದೇಶಕ್ಕೆ ತೆರಳಿ ಮತ್ತೆ ಅವರು ಕರ್ನಾಟಕದ ಬೆಂಗಳೂರು ಪ್ರಾಂತ್ಯಕ್ಕೆ ಬಂದು ಮತ್ತೆ ಸೇವೆಯನ್ನ ಪ್ರಾರಂಭ ಮಾಡುತ್ತಾರೆ. ಸಹೋದರ ರೆಡ್ ವುಡ್ ಸೇವಕರು ಬಲ ನಂಬಿಗಸ್ತ ಸೇವಕ ಎಂಬ ಬಿರುದನ್ನು ಪಡೆದುಕೊಂಡ್ರು. ಈಗಲೂ ಮಳವಳ್ಳಿಯಲ್ಲಿ ಈ ಸೇವೆ ಮುಂದುವರಿಯುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದೇ ಸಂದರ್ಭದಲ್ಲಿ ನಂತರ ಬಂದ ಸೇವಕರಲ್ಲಿ PJ ಓವರ್ಟನ್ ದಂಪತಿಗಳು, ಇವರು ಆಸ್ಟ್ರೇಲಿಯಾದಿಂದ ಬಂದು ಸೇವೆಯನ್ನ ಪ್ರಬಲವಾಗಿ ಮಾಡಿರುತ್ತಾರೆ. 1881ರಲ್ಲಿ ಸೇವೆಯ ನಿಮಿತ್ತ ಹಾಸನಕ್ಕೆ ತೆರಳುವಾಗ ಮಾರ್ಗ ಮಧ್ಯೆ ತರೀಕೆರೆ ರಸ್ತೆಯಲ್ಲಿ ದುಷ್ಕರ್ಮಿಗಳು ಅಡ್ಡಗಟ್ಟಿ ಇವರನ್ನ ಭಯಂಕರವಾಗಿ ಕೊಲೆಗೈದಿರುತ್ತಾರೆ. 3 ದಿನದ ನಂತರ ಸೇವಕರಾದಂತ PJ ಓವರ್ಟನ್ ರವರ ದೇಹವನ್ನು ಮಳವಳ್ಳಿಯಲ್ಲಿ ಸಮಾಧಿ ಮಾಡಲಾಯಿತು. ಈ ಸೇವಕರುಗಳು ಸೇವೆಗಾಗಿ ತಮ್ಮ ದೇಶ ಮತ್ತು ತಮ್ಮ ಸ್ವಂತ ಜನರನ್ನ ಬಿಟ್ಟು ಬಂದು ತಮ್ಮ ಜೀವಿತವನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಇದು ನಮಗೆ ಮಾದರಿಯಾಗಿದೆ ಮತ್ತು ಒಂದು ಪ್ರೋತ್ಸಾಹದ ಕಾರ್ಯವೂ ಆಗಿದೆ. ಈಗ ಈ ಮಳವಳ್ಳಿ ಸಭೆಯ ಸೇವೆಯು ಸ್ಥಳೀಯ ಸೇವಕರಿಂದ ಸೇವೆ ಚೆನ್ನಾಗಿ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೆಯದಾಗಿ ಕೊಳ್ಳೇಗಾಲ ಸಭೆಯ ಸೇವೆಯ ಬಗ್ಗೆ. ಈ 200 ವರ್ಷದ ಆಚರಣೆಯ ಸಂದರ್ಭದಲ್ಲಿ
ಪ್ರಬಲವಾದಂತ ಒಂದು ಕರ್ನಾಟಕದ ಭಾಗದಲ್ಲಿ ಕೊಳ್ಳೇಗಾಲದ ಸೇವೆ ಅತ್ಯುತ್ತಮವಾದದ್ದು ಮತ್ತು ಅತಿ ದೊಡ್ಡದಾದದ್ದು ಎಂಬುದಾಗಿ ದಾಖಲೆಗಳು ಬಂದಿದೆ. ಸಹೋದರ ಎಬ್ನೇಜರ್ ಲಿನ್ ದಂಪತಿಗಳು 1891ರಲ್ಲಿ ಸಹೋದರರ ಸಭೆಯನ್ನ ಕೊಳ್ಳೇಗಾಲದಲ್ಲಿ ಪ್ರಾರಂಭಿಸಿದರು. ಅಕ್ಕಪಕ್ಕದ ಎಲ್ಲಾ ಹಳ್ಳಿಗಳಿಗೆ ಎತ್ತಿನ ಗಾಡಿಗಳಲ್ಲಿ ಪ್ರಯಾಣಿಸಿ ನಡೆದು ಸುವಾರ್ತೆಯನ್ನ ಸಾರುತ್ತಾ ಬಂದರು. ಇವರು ಸುಮಾರು 106 ಹಳ್ಳಿಗಳಿಗೆ ಸುವಾರ್ತೆಯನ್ನ ಸಾರಿದ ದಾಖಲೆ ಆಯ್ತಿದೆ. ಮೊಟ್ಟ ಮೊದಲು 1897ರಲ್ಲಿ ಒಬ್ಬ ಸ್ತ್ರೀಗೆ ದೀಕ್ಷಾಸ್ನಾನವನ್ನ ಕೊಟ್ಟಿರುತ್ತಾರೆ. ನಂತರ 2 ದಂಪತಿಗಳಿಗೆ ದೀಕ್ಷಾಸ್ನಾನವನ್ನ ಕೊಟ್ಟಿರುತ್ತಾರೆ. ಹೀಗೆ 1891ರಿಂದ 1952ರ ತನಕ ಒಟ್ಟು 636 ಜನರಿಗೆ ದೀಕ್ಷಾಸ್ನಾನವನ್ನ ಕೊಟ್ಟು ಕರ್ನಾಟಕದಲ್ಲಿ ಅತಿ ದೊಡ್ಡ ಸಹೋದರರ ಸಭೆಯ ಸ್ಥಾಪಕರು ಎಂಬ ಬಿರುದನ್ನ ಇವರು ಪಡ್ಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅನೇಕ ವಿದ್ಯಾಸಂಸ್ಥೆಗಳನ್ನ ತೆರೆದರು, ಆಸ್ಪತ್ರೆಗಳನ್ನ ತೆರೆದರು ಮತ್ತು ಅನೇಕ ಕಡೆಗಳಲ್ಲಿ ನಾನಾ ರೀತಿಯಾದಂತ ಸೇವೆಯನ್ನ ಮಾಡಿ ತಮ್ಮ ಕಾರ್ಯವನ್ನ ಮುಂದುವರಿಸಿಕೊಟ್ಟಿದ್ದಾರೆ. ಈಗಲೂ ಕೂಡ ಈ ಒಂದು ಕೊಳ್ಳೇಗಾಲದ ಒಂದು ಸೇವೆ ಕರ್ತನ ಮಹಾಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ. ದೇವರಿಗೆ ಸ್ತೋತ್ರ. ಇದೇ ಸಂದರ್ಭದಲ್ಲಿ 1886ರಲ್ಲಿ ಇಂಗ್ಲೆಂಡ್ ದೇಶದ ಫ್ಲಾರೆನ್ಸ್ ಬರ್ಡ್ ರವರು ಹೆಣ್ಣು ಮಕ್ಕಳ ಅನಾಥಾಲಯವನ್ನ ಗುಜರಾತ್ನಿಂದ 100 ಹೆಣ್ಣು ಮಕ್ಕಳನ್ನ ಕರೆತಂದು ಈ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದನ್ನ ನಮ್ಮ ಜ್ಞಾಪಕಕ್ಕೆ ನಾವು ತಂದುಕೊಳ್ಳಬೇಕಾಗಿದೆ. ಇವರಿಗೆ ದೊಡ್ಡ ಮಾಮ ಎಂಬುದಾಗಿ ಕೂಡ ಹೆಸರನ್ನ ಕರೆಯುವಂಥದ್ದನ್ನ ನಾವು ನೋಡ್ತೇವೆ. ಇವರು 65 ವರ್ಷ ಸೇವೆ ಸಲ್ಲಿಸಿ ಕೊಳ್ಳೇಗಾಲದಲ್ಲಿ ಸಂಪೂರ್ಣವಾದಂತ ಸೇವೆಯನ್ನ ಮಾಡಿ ಮುಗಿಸಿ ಕರ್ತನ ಬಳಿಗೆ ಸೇರಿದ್ದಾರೆ. ಈಗಲೂ ಇವರ ಸಮಾಧಿ ಕೊಳ್ಳೇಗಾಲದಲ್ಲಿದೆ. ಹಾಗೆಯೇ ಎರಡನೇದಾಗಿ ಕೆನಡಾ ದೇಶದ ರೂತ್ ಆಂಡರ್ಸನ್ ನನ್ನ ಮಾಮ 1923ರಿಂದ 1970ರವರೆಗೆ 47 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ಮೂರನೇದಾಗಿ ಕ್ಯಾಲಿಫೋರ್ನಿಯಾದ ಮೆಕ್ಲೆಲ್ಯಾಂಡ್ ಅಂದ್ರೆ ಆಂಟಿ ಮಾಮ ಎಂಬುದಾಗಿ ನಾವು ಕರಿತೇವೆ. 1941ರಿಂದ 1995ರವರೆಗೆ 54 ವರ್ಷಗಳ ಕಾಲ ಕೊಳ್ಳೇಗಾಲದಲ್ಲಿ ಸೇವೆಯನ್ನ ಮಾಡಿರ್ತಾರೆ. ಈ ಮೆಕ್ಲೆಲ್ಯಾಂಡ್ ರವರ ಅಂದ್ರೆ ಆಂಟಿ ಮಾಮರವರ ಸೇವೆ ಅಪಾರವಾದದ್ದು. ಕೊಳ್ಳೇಗಾಲ ಬೋರ್ಡಿಂಗ್ ಶಾಲೆ ಅಲ್ಲದೆ 1975ರಲ್ಲಿ ಎಡಹಳ್ಳಿಯಲ್ಲಿ ಸಭೆ ಸ್ಥಾಪನೆ ಮಾಡಲು ಸಹಾಯಿಸಿದರು. ಇವರ ಮೂಲಕ ಎಡಹಳ್ಳಿಯ ಜನರು ವ್ಯವಸಾಯದಲ್ಲಿ ಪ್ರಬಲರಾಗಿ ಮುಂದುವರಿಯುತ್ತಾ ಬರಲಿಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಅಣಗಳ್ಳಿ ದೊಡ್ಡಿಯಲ್ಲಿ ಬೋರ್ಡಿಂಗ್ ಮಕ್ಕಳ ಜೀವನಕ್ಕಾಗಿ ಜಮೀನು ಖರೀದಿಸಿ ವ್ಯವಸಾಯ ಮಾಡುತ್ತಾ ಬಂದಿರುತ್ತಾರೆ. ವಾರದ ಎಲ್ಲಾ ದಿನಗಳಲ್ಲಿ ವ್ಯವಸಾಯ ಮಾಡುತ್ತಾ ಹೆಚ್ಚು ಸಮಯವನ್ನ ಕಳೆದು ಸೇವೆಯನ್ನ ಮಾಡಿರುತ್ತಾರೆ. ತಮ್ಮ ದೇಶಕ್ಕೆ ತೆರಳದೆ ಕೊಳ್ಳೇಗಾಲದಲ್ಲೇ ತಮ್ಮ ಜೀವಿತವನ್ನ ಮುಡುಪಾಗಿಟ್ಟು ಕರ್ತನ ಬಳಿಗೆ ಸೇರಿದ್ದಾರೆ. ಇವರ ಸಮಾಧಿ ಈಗಲೂ ಕೂಡ ಕೊಳ್ಳೇಗಾಲದಲ್ಲಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಾಲ್ಕನೇದಾಗಿ ಚಿಕಾಗೋ ಪಟ್ಟಣದ ವ್ಯಾಂಡರ್ಲಿನ್ ಚಿಕ್ಕಮಾಮ 1947ರಿಂದ 95ರವರೆಗೆ 48 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ಕೆನಡಾ ದೇಶದ ಐದನೇದಾಗಿ ಕೆನಡಾ ದೇಶದ ರೂತ್ ಮೆಕ್ಲೆಲಿನ್ ರವರು 1966ರಿಂದ 1978ರವರೆಗೆ 12 ವರ್ಷಗಳ ಕಾಲ ಸೇವೆಯನ್ನ ಮಾಡಿರ್ತಾರೆ. ಇಂಗ್ಲೆಂಡ್ ದೇಶದ ಮಿಸ್ ಡಾರ್ಲಿಂಗ್ ದೋಮಾಮ ಎಂಬುದಾಗಿ ಕರೀತಕ್ಕಂಥವರು 1922ರಿಂದ 1960ರವರೆಗೆ 38 ವರ್ಷಗಳ ಸೇವೆಯನ್ನ ಮಾಡಿ ಈ ಸೇವೆಯನ್ನ ಪ್ರೋತ್ಸಾಹಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕೃಪೆಯಿಂದ ಈಗಲೂ ಈ ಬೋರ್ಡಿಂಗ್ ಮತ್ತು ಶಾಲೆ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೆಯದಾಗಿ ಕಾಮಗೆರೆ ಸೇವೆಯ ಬಗ್ಗೆ
1896 ಮತ್ತು 97ರಲ್ಲಿ ದೇವರ ಸೇವಕರಾದ ಎಡ್ವರ್ಡ್ ಬುಕಾನನ್ ಅವರ ಕುಟುಂಬದವರು ಮತ್ತು ಜಾರ್ಜ್ ಅಂಪ್ರಿಸ್ ರವರು ಸೇವೆಯನ್ನ ಕಾಮಗೆರೆಯಲ್ಲಿ ಪ್ರಾರಂಭಿಸಿದರು. ಜಾರ್ಜ್ ಅಂಪ್ರಿಸ್ ರವರು ಸುವಾರ್ತೆ ಸಾರುವುದರಲ್ಲಿ ಬಹಳ ಉತ್ಸಾಹವುಳ್ಳವರಾಗಿದ್ದರು. ಕಾಮಗೆರೆ ಗ್ರಾಮದ ಪಕ್ಕದ ಬೂದುಬಾಳು ಗ್ರಾಮದ ಜಾತ್ರೆಗೆ ಹೋಗಿ ಸುವಾರ್ತೆಯನ್ನ ಸಾರಿ ಮನೆಗೆ ಬಂದ ಮೇಲೆ ವಾತಾವರಣದ ಬಿಸಿಲಿನ ತಾಪ ಜಾಸ್ತಿಯಾಗಿ ತುಂಬಾ ಜ್ವರ ಬಂತು. ಆಗ ಎಲ್ಲಾ ಚಿಕಿತ್ಸೆ ಕೊಟ್ಟರು ಕೂಡ ಫಲಕಾರಿಯಾಗದೆ ಕರ್ತನ ಬಳಿ ಸೇರಿದರು. ಇವರ ಮರಣವನ್ನ ಹೊಂದಿದಂತ ಒಂದು ವರ್ಷ 1907 ಮಾರ್ಚಿ ತಿಂಗಳು. ಇವರು 34 ವರ್ಷದ ಪ್ರಾಯದವರಾಗಿದ್ದರು. ವಿವಾಹ ಆಗಿರಲಿಲ್ಲ. ಈಗಲೂ ಇವರ ಸಮಾಧಿ ಕಾಮಗೆರೆಯಲ್ಲಿದೆ. ನಂತರ ಎಡ್ವರ್ಡ್ ಬುಕಾನನ್ ಕುಟುಂಬದವರು ಸೇವೆಯನ್ನ ಮುಂದುವರಿಯುತ್ತಾ ಬಂದು ನಂತರ ನ್ಯೂಜಿಲೆಂಡ್ ನಿಂದ ಮರ್ರಿ ಮಕಾಯ್ ಕುಟುಂಬದವರು ಕೂಡ ಬಂದು ಸೇವೆಯನ್ನ ಮುಂದುವರಿಸಿ ಶಾಲೆ, ಆಸ್ಪತ್ರೆ, ವ್ಯವಸಾಯ ಈ ರೀತಿಯಾಗಿ ಸೇವೆಯನ್ನ ಮುಂದುವರಿಸುತ್ತಾರೆ. ಎಡಹಳ್ಳಿ, ದೊಡ್ಡಿಂದವಾಡಿ, ಸಿಂಗನಲ್ಲೂರು ಈ ಕಡೆಗಳಲ್ಲಿ ಸೇವೆ ಮಾಡಿ ಸಭೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮರ್ರಿ ಮಕಾಯ್ ಕುಟುಂಬದವರ 10 ಮಕ್ಕಳ ಜನನ ಇದೇ ಕಾಮಗೆರೆ ಸ್ಥಳದಲ್ಲಿಯೇ ಆಗಿ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ತಮ್ಮ ಸ್ವದೇಶವಾದ ನ್ಯೂಜಿಲೆಂಡ್ಗೆ ಅವರೆಲ್ಲರೂ ಕೂಡ ತೆರಳಿದರು. ನಂತರ ನಮ್ಮ ದೇಶದ ಸಾಮ್ಯುಯಲ್ ತಾಯ್ಲ್, ವಿ.ಪಿ. ಜಾಕೋಬ್, ಸಾಮ್ಯುಯಲ್, ಜ್ಞಾನಪುತ್ರಪ್ಪ ಇನ್ನೂ ಅನೇಕರ ಮೂಲಕ ಸೇವೆ ಮುಂದುವರಿಯುತ್ತಾ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇವರ ನಂತರ ಮಿಸ್ ಫ್ಯಾಟ್ಫೀಲ್ಡ್ ರವರು ಬಂದು ಆಸ್ಪತ್ರೆಯ ಮೂಲಕ ಸೇವೆಯನ್ನ ಮಾಡಿ ನಂತರ ತಮ್ಮ ಸ್ವದೇಶಕ್ಕೆ ತೆರಳಿರುತ್ತಾರೆ. ಈ ದಿನಗಳಲ್ಲಿ ಕಾಮಗೆರೆ ಗ್ರಾಮದಲ್ಲಿ ಸೇವೆ ಸ್ವದೇಶಿ ಸೇವಕರಿಂದ ನಡೀತಾ ಇದೆ. ಆತನ ನಾಮಕ್ಕೆ ಸ್ತೋತ್ರ. ಮತ್ತೆ 4ನೇದಾಗಿ ದಿಡ್ಡಾಪುರ ಸಭೆಯ ಸೇವೆಯ ಬಗ್ಗೆ. ನ್ಯೂಜಿಲೆಂಡ್ ದೇಶದ ಸೇವಕರಾದ ಫರ್ಕಿನ್ಸ್ ದಂಪತಿಗಳು 1909ರಲ್ಲಿ ಬಂದು ದಿಡ್ಡಾಪುರದಲ್ಲಿ ನೆಲೆಸಿ ಅನೇಕ ಹಳ್ಳಿಗಳಿಗೆ ಸುವಾರ್ತೆಯನ್ನ ಸಾರಿದರು. 1910ರಲ್ಲಿ ಸಭೆ ಪ್ರಾರಂಭಿಸಿದರು. ಆ ನಂತರ ಮೂಕಳ್ಳಿ, ನಾಗುಳ್ಳಿ, ಗಾಜನೂರು, ತಾಳವಾಡಿ ಮುಂತಾದ ಸ್ಥಳಗಳಲ್ಲಿ ಸುವಾರ್ತೆಯನ್ನ ಸಾರಿ ಸಭೆಯನ್ನ ಪ್ರಾರಂಭಿಸಿದರು. 1954ರಲ್ಲಿ ಮುಪ್ಪಿನ ನಿಮಿತ್ತ ತಮ್ಮ ದೇಶ ನ್ಯೂಜಿಲೆಂಡ್ಗೆ ತೆರಳಿದರು. 1954ರಲ್ಲಿ ದೇವರ ಸೇವಕರಾದಂತಹ ಫರ್ಕಿನ್ಸ್ ರವರು ಕರ್ತನ ಬಳಿಗೆ ಸೇರಿದರು. ಇವರ ನಂತರ ಸ್ವದೇಶಿ ಸೇವಕರಾದ ಎಡ್ವರ್ಡ್ ಪೀಟರ್ ಅಂಚನ್, ಸಾಮ್ಯುಯಲ್ ತೈಲ್ ರವರ ಮೂಲಕ ಸೇವೆ ಮುಂದುವರಿದು ಈಗಲೂ ಕೂಡ ಈ ಸೇವೆ ಮುಂದುವರಿತಾ ಇದೆ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೆ ಮೈಸೂರು ಬೆಥೆಲ್ ಸಭೆಯ ಒಂದು ಸೇವೆಯ ಬಗ್ಗೆ ದೇವರಿಗೆ ಸ್ತೋತ್ರ ಉಂಟಾಗಲಿ. 1946ರಲ್ಲಿ ಕೇರಳದ ರಾಜ್ಯದಿಂದ ಬಂದು ಕನ್ನಡ ಕಲಿತು ಸೇವೆ ಪ್ರಾರಂಭಿಸಿದ ದೇವರ ಸೇವಕರು ವಿ.ಪಿ. ಜಾಕೋಬ್ ಅಯ್ಯನವರು ಪ್ರಮುಖರು. ಇವರ ಜೊತೆ ಸೇವಕರಾದ ಸತ್ಯದಾಸರವರು ಸೇರಿ ಸಭೆಯನ್ನ ಪ್ರಾರಂಭಿಸಿ ಸೇವೆಗೆ ಸಹಕಾರಿಗಳಿಗೆ ಆಗಿದ್ದಾರೆ. ಈಗಲೂ ಈ ಸೇವೆ ಸ್ಥಳೀಯ ಸೇವಕರಿಂದ ನಡೆಯುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೆ ಬೇರೆ ದೇಶಗಳಿಂದ ನಮ್ಮಲ್ಲಿಗೆ ಬಂದು ಸೇವೆ ಮಾಡಿದಂತ ಕೆಲವು ದೇವರ ಸೇವಕರುಗಳನ್ನ ಈ ಸಮಯದಲ್ಲಿ ಈ ವರದಿಯಲ್ಲಿ ತಿಳಿಸಬೇಕಾಗಿದೆ. ತಲಕಾಡು 1897ರಲ್ಲಿ ಪೀಕ್ ಮಿಷನರಿಯಿಂದ 70 ವರ್ಷ ಸೇವೆ ಮೂಲಕ ಸೇವೆ ಪ್ರಾರಂಭಿಸಿ ಈ ಕಾರ್ಯವನ್ನ ಮಾಡಿದ್ದಾರೆ. ಎರಡನೇದಾಗಿ ಬನ್ನೂರು 1921ರಲ್ಲಿ ಜೇಮ್ಸ್ ಸ್ಟುವರ್ಟ್ ರವರಿಂದ ಈ ಒಂದು ಸೇವೆ ಪ್ರಾರಂಭ ಮಾಡಿ ಇಲ್ಲೇ ಅವರು ಕರ್ತನ ಬಳಿ ಸೇರಿದವರಾಗಿರುತ್ತಾರೆ.
ಮೂರನೇದಾಗಿ ಮೂಗೂರು ಸಭೆ 1911ರಲ್ಲಿ ಮಿಲ್ಸ್ ಮಿಸಿಯವರವರಿಂದ ಸೇವೆ ಪ್ರಾರಂಭವಾಗಿದೆ. ಮದ್ದೂರು 1918ರಲ್ಲಿ ಆಸ್ಟನ್ ರವರಿಂದ ಅದು ಪ್ರಾರಂಭ ಆಗಿದೆ. 1904ರಲ್ಲಿ ಮೇಕ್ಲೇವರ್ ರವರಿಂದ ಸೇವೆ ಪ್ರಾರಂಭ ಆಗಿ ಅವರು 1939ರಲ್ಲಿ ಕರ್ತನ ಬಳಿ ಸೇರಿದ್ದಾರೆ. ಈಗ ಮತ್ತೆ ಆ ಒಂದು ಸಾತನೂರಿನಲ್ಲಿ 2024ರಲ್ಲಿ ಶಾಲೋಮ್ ಮೈಸೂರು ಸಭೆಯವರು ಆ ಸೇವೆಯನ್ನ ಮುಂದುವರಿಸುವಂತವರಾಗಿದ್ದಾರೆ. ಗಾಜನೂರು ತಾಳ್ವಾಡಿ 1911ರಲ್ಲಿ ಫರ್ಕಿನ್ಸ್ ದಂಪತಿಗಳಿಂದ ಈ ಒಂದು ಸೇವೆ ಪ್ರಾರಂಭ ಆಗಿ ಈಗ ಅದು ಬೇರೆ CSI ಸಭೆಗೆ ವರ್ಗಾವಣೆಯನ್ನ ಕೊಟ್ಟಿರುತ್ತಾರೆ. ಈ ರೀತಿ ಈ ಬೇರೆ ದೇಶಗಳಿಂದ ಬಂದಂತ ಸೇವಕರು ನಮ್ಮ ಮಧ್ಯದಲ್ಲಿ ಸೇವೆಯನ್ನ ಮಾಡಿರುತ್ತಾರೆ. ಮತ್ತೆ 45 ವರ್ಷಕ್ಕೂ ಹೆಚ್ಚು ಸೇವೆ ಮಾಡಿದ ಸೇವಕರ ಒಂದು ಪಟ್ಟಿಯನ್ನ ನಾವು ಅನೇಕ ದಾಖಲೆಗಳ ಮೂಲಕ ಬರೆದಿದ್ದೇವೆ. ಅದನ್ನ ಈಗ ನಾನು ಓದ್ತೇನೆ. ಅದರಲ್ಲಿ 12 ಹೆಸರುಗಳಿವೆ. ಮಿಸ್ ಫ್ಲಾರೆನ್ಸ್ ಬರ್ಡ್ ಕೊಳ್ಳೇಗಾಲ 65 ವರ್ಷ ಸೇವೆ. ಜೇಮ್ಸ್ ಸ್ಟುವರ್ಟ್ ಬನ್ನೂರು 62 ವರ್ಷ ಸೇವೆ. ಇ ಲಿನ್ ದೊರೆಯವರು ಕೊಳ್ಳೇಗಾಲ 60 ವರ್ಷ ಸೇವೆ. ರೆಡ್ವುಡ್ ಮಳವಳ್ಳಿಯವರು 50 ವರ್ಷ ಸೇವೆ. JC ಮೆಕ್ಲೆವರ್ ಸಾತನೂರು 50 ವರ್ಷ ಸೇವೆ. P ಪೇಷಂಟ್ ಮಳವಳ್ಳಿ 48 ವರ್ಷ ಸೇವೆ. ಇ ಬುಕಾನನ್ ಕಾಮಗೆರೆ 48 ವರ್ಷ ಸೇವೆ. ಆಂಡ್ರಿಸನ್ ಕೊಳ್ಳೇಗಾಲ 48 ವರ್ಷ ಸೇವೆ. ಮತ್ತು ಇವನ್ಸ್ ಅಯ್ಯನವರು ದಿಡ್ಡಾಪುರ 47 ವರ್ಷ. ಮಿಸ್ ಕ್ಲಾರ್ಕ್ ಕೊಳ್ಳೇಗಾಲ 47 ವರ್ಷ. ಪೀಕ್ ದೊರೆಯವರು ತಲಕಾಡು 45 ವರ್ಷ. ಫರ್ಕಿನ್ಸ್ ಅಯ್ಯನವರು ದಿಡ್ಡಾಪುರ 45 ವರ್ಷ. ಇವರು ಇಷ್ಟು ವರ್ಷಗಳ ಕಾಲ ಸೇವೆಯನ್ನ ಮಾಡಿ ಈ ಒಂದು ಸಹೋದರ ಸಭೆಗೆ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿ ಇನ್ನು ನನ್ನ ಸಮಯ ಮುಗಿಯುತ್ತಾ ಬಂತು. ಇರ್ತಕ್ಕಂತ 3 ನಿಮಿಷದಲ್ಲಿ ಈ ಬೆತೇಲ್ ಸಭೆ 1946, ಬೆತೆಸ್ತಾ ಸಭೆ, ಬೆತಾನ್ಯ ಸಭೆ, ಸಾಲೋನ್ ಸಭೆ, ಪೆನಿಯಲ್ ಸಭೆ, ಇಲ್ವಾಲ, ಓಲಿವ್ ಸಭೆ, ಬೆರಿಯನ್ ಸಭೆ, ಊಟಗಳ್ಳಿ ಸಭೆ, ರೆಹಬೋತ್ ಸಭೆ, ಇಂಗ್ಲಿಷ್ ಸಭೆ, TN ಪುರ ಸಭೆ, ತಲಕಾಡು, ಬನ್ನೂರು, ನಂಜನಗೂಡು, ಮೂಗೂರು, ಕನ್ನಳ್ಳಿ, ಹುಣಸೂರು, ಈ ರೀತಿ ಅನೇಕ ಕಡೆಗಳಲ್ಲಿ ಸೇವೆ ಪ್ರಾರಂಭ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ಈಗ ಮೈಸೂರಿನಲ್ಲಿ 21 ಸಹೋದರ ಸಭೆಗಳಿವೆ ಎಂಬುದಾಗಿ ನಮಗೆ ದಾಖಲೆ ಬಂದಿದೆ. ಮಂಡ್ಯದಲ್ಲಿ 9 ಸಭೆಗಳಿದೆ. ಮಂಡ್ಯದಲ್ಲಿ ಇರ್ತಕ್ಕಂಥ ಡಿ ಜಾಕೊಂಬಯ್ಯನವರು 1955ರಲ್ಲಿ ಆ ಒಂದು ಸ್ಥಳಕ್ಕೆ ಬಂದು ಅವರು ಸೇವೆಯನ್ನ ಮಾಡಿ ಅಲ್ಲೇ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ಸಭೆ ನಡೀತಾ ಇದೆ. ಚಾಮರಾಜನಗರದಲ್ಲಿ 18 ಸಭೆಗಳಿವೆ. ರಾಮನಗರ 1, ಅದು ರಾಮನಗರದಲ್ಲಿ ಸೇವೆ ಮಾಡಿದಂತ ಅರುಳ್ದಾಸ್ ಅವರ ಕುಟುಂಬವನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ರಾಮನಗರ ಪ್ರಾಂತ್ಯ ಎಂಬುದಾಗಿ ಹೇಳೋದು ಬಹಳ ಅನ್ಯರಿಂದ ಕೂಡಿದಂತ ಸುವಾರ್ತೆಗೆ ಅವಕಾಶ ಇಲ್ಲದಂತ ಸ್ಥಳದಲ್ಲಿ ಈ ಅರುಳ್ದಾಸರವರು ಪ್ರಬಲವಾದಂತ ಒಂದು ಸೇವೆಯನ್ನ ಮಾಡಿ ಅಲ್ಲಿ ಸಭೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಜಾಯ್ ಬ್ರದರ್ ಅವರು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಸನದಲ್ಲಿ 8 ಸಭೆಗಳಿವೆ. ಕೊಡಗಿನಲ್ಲಿ 5 ಸಭೆಗಳಿವೆ. ಈ ರೀತಿಯಾಗಿ ಈ ಸಭೆಗಳು ಕರ್ತನ ಒಂದು ಚಿತ್ತದ ಪ್ರಕಾರ ಇದ್ದು ಚಾಮರಾಜನಗರ ತಾಲೂಕು, ಕೊಳ್ಳೇಗಾಲ ತಾಲೂಕು, ಯಳಂದೂರು, ಗುಂಡ್ಲುಪೇಟೆ, ಈ ರೀತಿ ಅನೇಕ ಕಡೆಗಳಲ್ಲಿ ಸಭೆಗಳು ಸ್ಥಾಪನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಮ್ಮ ಸಮಯ ಮುಗಿಯುತ್ತಾ ಬಂದಿದೆ. ಈ ಕೊನೆಯಲ್ಲಿ ಈ ಒಂದು ವರದಿಯನ್ನ ಅಥವಾ ಈ ಸಭೆಗಳ ಒಂದು ಚರಿತ್ರೆಯನ್ನ ಹೇಳಲಿಕ್ಕೆ ಅನೇಕ ದೇವರ ಸೇವಕರುಗಳು ನನಗೆ ಈ ಒಂದು ದಾಖಲೆಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಕ್ರಿಸ್ತನ ಹೆಸರಿನಲ್ಲಿ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಅವರು ಕೊಟ್ಟಂತ ಪ್ರೋತ್ಸಾಹ, ಉತ್ತೇಜನಕ್ಕೆ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಮತ್ತು ಝೂಮ್ ನಲ್ಲಿ ಈ ವರದಿಯನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಕರ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ. ಮತ್ತು
ವಾಕ್ಯದಲ್ಲಿ ನಾವು ಒಂದು ಮಾತನ್ನ ನಾವು ನೋಡ್ತೇವೆ. 1 ತಿಮೋಥೆ 3:15. ಮೊದಲನೇ ತಿಮೋಥಿಯನ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಚನದಲ್ಲಿ, ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಅಂದ್ರೆ ದೇವರ ಸೇವಕರ ಮೂಲಕ ನಮಗೆ ಇಂಥ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ನಾವು ಸತ್ಯ ಸಭೆಯ ಅಲ್ಲಿ ಪಾಲುಗಾರರಾಗುವಂತ ಕೃಪೆಯನ್ನು ಕೊಟ್ಟಂತ ಕರ್ತನಿಗೆ ವಂದಿಸುತ್ತಾ ಈ ಒಂದು ವರದಿಯನ್ನ ನಾನು ಇಲ್ಲಿಗೆ ಮುಗಿಸಿರ್ತೇನೆ. ತಮ್ಮೆಲ್ಲರೂ ಕೂಡ ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು.